ಸಿದ್ಧಾರೂಢ ಮಠದಲ್ಲಿ ಇವತ್ತು ವಿಶೇಷವಾದ ದಿನ. ಈ ಸಿದ್ಧಾರೂಢ ಮಠದ ಸಿದ್ಧಾರೂಢ ಸ್ವಾಮಿಗಳೇ ಕಟ್ಟಿಸಿದಂಥ ಒಂದು ಕೈಲಾಸ ಮಂಟಪ, ಲೋಕೋದ್ಧಾರ ಶಿವಯೋಗ ಮಂದಿರ ಅನ್ನುವಂಥ ಒಂದು ಕಟ್ಟಡ. ಇದು ಭಾಳ ಎತ್ತರವಾದಂಥ ಕಟ್ಟಡ. ಇಲ್ಲಿ ಪ್ರತಿ ಸಾರಿ ಈ ಜೇನುಹುಳುಗಳು ಗೂಡನ್ನು ಕಟ್ಟವೆ, ಜೇನುನೊಣಗಳು. ಹಾಗಾಗಿ ಇಲ್ಲಿ ಬಂದ ಭಕ್ತರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅದನ್ನು ಜೇನನ್ನು ಹಿಡಿದು ನಾವು ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನಮಗೆ ಮುಖ್ಯವಾಗಿ ಅದನ್ನು ಜೇನುಹುಳವನ್ನು ಸುರಕ್ಷಿತವಾಗಿ ಬಿಡುವಂಥ ಕೆಲಸವನ್ನು ಇವತ್ತು ಮರಾಠೆ ಯಲ್ಲಾಪುರದವರು ಮಾಡಿಕೊಡ್ತಾ ಬಂದಿದ್ದಾರೆ. ಕಳೆದ ಸಾರಿಯೂ ಕೂಡ ಇಲ್ಲಿ ದೊಡ್ಡ ದೊಡ್ಡ ಜೇನು ಹುಟ್ಟುಗಳು ಬೆಳೆದಿದ್ವು. ಅದನ್ನು ಕೂಡ ನಿಮ್ಮ ಮರಾಠೆಯವರು ತಗೊಂಡು ಹೋಗಿ ಯಲ್ಲಾಪುರದ ಅರಣ್ಯದಲ್ಲಿ ಬಿಟ್ಟು ಬಂದಿದ್ದರು. ಈ ಸಾರಿನೂ ಕೂಡ ಇಲ್ಲಿ ಜೇನು ಹುಳುಗಳನ್ನು ನಾವು ಹಿಡಿದಿದ್ದೀವಿ. ಇದು ಏನು ಹೇಳ್ತದೆ ಅಂದರೆ, ಈ ಒಂದು ಪ್ರದೇಶದಲ್ಲಿ ಮೊದಲು ದೊಡ್ಡ ಅರಣ್ಯ ಪ್ರದೇಶ ಇತ್ತು, ಇಲ್ಲಿ ದೊಡ್ಡ ದೊಡ್ಡ ಮರಗಳಿದ್ದು. ಹಾಗಾಗಿ ಇಲ್ಲಿ ಜೇನುಹುಳುಗಳು ಯಾವಾಗಲೂ ಬರ್ತಾ ಇರ್ತವೆ. ಸಿದ್ಧಾರೂಢರ ಚರಿತ್ರೆಯಲ್ಲೂ ಕೂಡ ಬರ್ತದೆ. ಇದು ಒಂದು ಅರಣ್ಯ ಪ್ರದೇಶ, ಇಲ್ಲಿ ಹಣ್ಣಿನ ಗಿಡಗಳಿದ್ದು ಅವರು ಸಿದ್ಧಾರೂಢರು ಈ ದನ ಕಾಯೋರ ಜೊತೆ ಆಟ ಆಡ್ತಾ ಅವರಿಗೆ ಹಣ್ಣುಗಳನ್ನೆಲ್ಲ ಕೊಡ್ತಿದ್ರು ಅನ್ನುವಂಥ ಒಂದು ನಾವು ಕಥೆಯಲ್ಲಿ ಕೇಳ್ತೀವಿ. ಹಾಗೆ ಈಗ ಏನಾಗಿದೆ, ಎಲ್ಲ ಕಡೆಗೂ ಅಷ್ಟೇ ಅರಣ್ಯ ಪ್ರದೇಶ ನಾಶವಾಗಿ ಕಾಂಕ್ರೀಟ್ ಕಟ್ಟಡಗಳು ಬಂದುಬಿಟ್ಟಿದ್ದಾವೆ. ಬಟ್ ಜೇನುಹುಳುಗಳು ಅವುಗಳಿಗೆ ಹಿಂದಿನ ಏನು ಅವುಗಳ ಪೂರ್ವಜರ ಒಂದು ಇನ್ಸ್ಟಿಂಕ್ಟ್ ಇರ್ತವೆ. ಆ ಇನ್ಸ್ಟಿಂಕ್ಟ್ ಮೇಲೆ ಅವು ಮರಗಳನ್ನು ಹುಡುಕುತ್ತಾ ಬರ್ತವೆ. ಈ ದೊಡ್ಡ ದೊಡ್ಡ ಮರಗಳು ಇಲ್ಲದವಾಗ ಏನು ಮಾಡ್ತವೆ ಅಂದರೆ, ಈ ಒಂದು ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಅವು ತಮ್ಮ ಜೇನುನೊಣದ ಗೂಡುಗಳನ್ನು ಕಟ್ಟಿ ಅಲ್ಲಿ ಮರಿ ಮಾಡ್ತಾ ಇರ್ತವೆ. ಹಾಗಾಗಿ ಈಗಿನ ಪದ್ಧತಿಯಲ್ಲಿ ಏನು ಮಾಡ್ತಾರೆ, ಅದನ್ನು ಔಷಧ ಹೊಡೆದು ಅಥವಾ ಸ್ಪ್ರೇ ಹೊಡೆದು ಅದನ್ನು ಸಾಯಿಸಿ ತೆಗಿತಾರೆ. ಬಟ್ ನಮ್ಮ ಮರಾಠಿಯವರು ಅದನ್ನು ಸುರಕ್ಷಿತವಾಗಿ ಹಿಡಿದು ಮತ್ತೆ ಅದನ್ನು ಕಾಡಿಗೆ ಬಿಡುವಂಥ ಒಂದು ಪುಣ್ಯವಾದ ಕೆಲಸವನ್ನು ಅವರು ಮಾಡ್ತಾರೆ. ಯಾಕಂದರೆ ಜೇನುಹುಳ ಇದು ಅತ್ಯಂತ ಮಹತ್ವವಾದ ಕೆಲಸವನ್ನು ಪರಿಸರದಲ್ಲಿ ಮಾಡ್ತಾರೆ. ಈಗ ಹೂವುಗಳಾಗ್ತವೆ, ಆದರೆ ಕಾಯಿಗಳಾಗಬೇಕಲ್ಲ. ಕಾಯಿಗಳಾಗಬೇಕಂದ್ರೆ, ಹೂವು ಇದ್ದದ್ದು ಕಾಯಿ ಆಗಬೇಕಂದ್ರೆ ಜೇನುಹುಳುಗಳೇ ಬೇಕು. ಹಾಗಾಗಿ ಪರಿಸರದಲ್ಲಿ ಭಾಳ ಒಂದು ಮಹತ್ವವಾದ ಕೆಲಸವನ್ನು ಜೇನುಹುಳುಗಳು ಮಾಡ್ತವೆ. ಈಗ ರೈತರೆಲ್ಲ ಏನು ಮಾಡ್ತಾರೆ, ಔಷಧವನ್ನು ಸಿಂಪಡಿಸ್ತಾರೆ ತಮ್ಮ ಬೆಳೆಗಳಿಗೆ. ಈಗ ಬೆಂಡೆಕಾಯಿನ ತೊಗೊಂಡ್ರೆ ಅದರ ಹೂವು ಇರ್ತದಲ್ಲ, ಅದರಲ್ಲಿ ಔಷಧ ಹೊಡೆದವಾಗ ಈ ಹುಳುಗಳು ಹೂವಿನಲ್ಲಿ ಹೋದವಾಗ ಮಕರಂದ ಹಿರಲಿಕ್ಕೆ ಹೋದಾಗ ಅವು ಸಾವನ್ನಪ್ತವೆ. ಹಾಗಾಗಿ ಇವುಗಳ ಸಂತತಿ ಭಾಳಷ್ಟು ಕಡಿಮೆ ಆಗ್ತಾ ಬಂದಿದ್ದೇವೆ. ಮೊದಲು ಈ ಯಲ್ಲಾಪುರ ಅರಣ್ಯದಲ್ಲಿ ಟನ್ನುಗಟ್ಟಲೆ ಜೇನುತುಪ್ಪವನ್ನು ಸಂಗ್ರಹ ಮಾಡ್ತಾಯಿದ್ವಿ, ಅದನ್ನು ಆಕ್ಷನ್ ಮಾಡ್ತಾಯಿದ್ವಿ. ಈಗ ಅವು ತುಂಬ ವಿರಳವಾಗಿದೆ. ಜೇನುಹುಳುಗಳು ಕೂಡ ಪದೇ ಪದೇ ಎಲ್ಲರೂ ಸಾಯಿಸೋದ್ರಿಂದ, ಔಷಧ ಹೊಡೋದ್ರಿಂದ ಅವುಗಳ ಸಂತತಿ ಕೂಡ ನಾಶವಾಗ್ತಾ ಇದೆ. ಅದು ಆಗಬಾರ್ದು ಅಂತಲೇ ಹೇಳಿ ಮರಾಠಿಯವರು ಅತ್ಯುತ್ತಮವಾದ ಪರಿಸರ ಒಂದರಲ್ಲಿ ಅತ್ಯುತ್ತಮವಾದ ಪಾತ್ರವನ್ನು ವಹಿಸುವಂಥ ಜೇನುಹುಳುಗಳ ರಕ್ಷಣೆಯನ್ನು ಅವರು ಮಾಡ್ತಾಯಿದ್ರು. ಇವತ್ತು ಸಿದ್ಧಾರೂಢ ಮಠದಲ್ಲಿರುವಂಥ ಕೈಲಾಸ ಮಠದಲ್ಲಿ ಎತ್ತರವಾಗಿ ಕಟ್ಟಿದಂಥ ಜೇನುಹುಳುಗಳನ್ನು ಅವರು ಸುರಕ್ಷಿತವಾಗಿ ಹಿಡಿದಿದ್ದಾರೆ. ಅದಕ್ಕೆ ಅವ್ರದ್ದೇ ಒಂದು ವಿಧಾನ ಇದೆ. ಆ ವಿಧಾನದಲ್ಲಿ ಅವರು ಅದನ್ನು ಜೀವಂತವಾಗಿ ಹಿಡಿದು, ಅದಕ್ಕೆ ಏನೂ ತೊಂದರೆ ಆಗ್ತಿದ್ದಂಗೆ ಹಿಡಿದು ಅದನ್ನು ಈಗ ಮತ್ತೆ ಕಾಡಿಗೆ ಒಯ್ದು ಅವರಿಗೆ ನಮ್ಮ ಸಿದ್ಧಾರೂಢ ಮಠ ಟ್ರಸ್ಟ್ ಅವರಿಂದ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಧನ್ಯವಾದಗಳು ಮರಾಠಿಯವರು. ನಮಗೆ ವಿಶೇಷ